ಸಚಿವ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೆಹಲಿಯಿಂದ ಸಿಕ್ಕಿದೆ ಪಕ್ಕಾ ಲಿಸ್ಟ್. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ, ಸಂಭಾವ್ಯ ಸಚಿವರ ಲಿಸ್ಟ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ವಿಸ್ತರಣೆ ಸೋಮವಾರ ಬಹುತೇಕ ಖಚಿತ. ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗಾಗಲೇ 18 ಶಾಸಕರ ಹೆಸರಿನ ಪಟ್ಟಿ ಫೈನಲ್ ಆಗಿದೆ. ಈ ಪೈಕಿ 15 ಸಂಭಾವ್ಯ ಸಚಿವರ ಪಟ್ಟಿ ನ್ಯೂಸ್ 18 ಕನ್ನಡಗೆ ಲಭ್ಯವಾಗಿದೆ. ದೆಹಲಿಯ ಕಾಂಗ್ರೆಸ್ ಮೂಲಗಳಿಂದ ಈ ಪಟ್ಟಿ ಲಭ್ಯ ಆಗಿರೋದು. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಖಚಿತ. ಹಾಗಾದ್ರೆ ಯಾರ್ಯಾರು ಆ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ? ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಶಾಸಕರು ಯಾರು? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ದೆಹಲಿ ಮೂಲಗಳ ಮಾಹಿತಿ. 18 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದರಲ್ಲಿ 15 ಶಾಸಕರು ಸಂಭಾವ್ಯ ಸಚಿವರುಗಳ ಲಿಸ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸೋಮವಾರ ಸ್ವೀಕಾರ ಮಾಡಲಿದ್ದಾರೆ? ಸೋಮವಾರವೇ ಬಹುತೇಕವಾಗಿ ಸಂಪುಟ ವಿಸ್ತರಣೆಯಾಗೋದು ಪಕ್ಕ. ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು 99% ಸೋಮವಾರ ಪ್ರಮಾಣ ವಚನ ಆಗತ್ತೆ, ನಾನು ಈಗಾಗಲೇ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ರಾಜಭವನದಲ್ಲಿ ಅನ್ನುವ ವಿಚಾರವನ್ನ ಹೇಳಿದ್ರು. ಸೊ ಯಾರ್ಯಾರು ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನೇಕ ಮಾನದಂಡಗಳನ್ನು ಅನುಸರಿಸಿ ಯಾರ್ಯಾರಿಗೆ ಅವಕಾಶವನ್ನ ಕೊಟ್ಟಿದೆ, ಸಂಪುಟದಲ್ಲಿ ಯಾರ್ಯಾರು ಅವಕಾಶವನ್ನ ಪಡೆದುಕೊಳ್ತಾ ಇದ್ದಾರೆ, ಹೊಸಬರಿಗೆ ಯಾರಿಗೆ ಸಿಕ್ಕಿದೆ, ಅನುಭವ ಇರುವಂತಹ ಹಿರಿಯ ಶಾಸಕರಿಗೆ ಯಾರ್ಯಾರಿಗೆ ಸಚಿವ ಸ್ಥಾನ ಒಲಿದಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಒಂದು ಪೋಸ್ಟ್ ಇಬ್ಬರ ಪೈಪೋಟಿ ಬಹಳ ಕುತೂಹಲ ಇರೋದು. ಆ ಒಂದು ಪೋಸ್ಟ್ಗೆ ಇಬ್ಬರಿಬ್ರು ಶಾಸಕರುಗಳು ಈಗ ಪೈಪೋಟಿಯನ್ನ ಮಾಡ್ತಿದ್ದಾರೆ. ಇಬ್ಬರ ಪೈಕಿ ಯಾರಿಗೆ ಮಂತ್ರಿಗಿರಿ, ಯಾರಿಗೆ ಒಲಿಯಲಿದೆ ಪಟ್ಟ ಅನ್ನುವಂತಹ ಕುತೂಹಲ ಇದೆ. ಯಾರ್ಯಾರ ನಡುವೆ ಪೈಪೋಟಿ ಇದೆ? ಒಂದ್ ಕಡೆ ಒಂದು ಪೋಸ್ಟ್ಗೆ ಇಬ್ಬರ ಪೈಪೋಟಿಯಲ್ಲಿ ಆ ಮಾನದಂಡಗಳು ಏನೇನು, ಯಾವ ಕಾರಣಕ್ಕಾಗಿ ಇಬ್ಬರ ನಡುವೆ ಈ ಮಂತ್ರಿಗಿರಿಗಾಗಿ ಪೈಪೋಟಿ ನಡೀತಾ ಇದೆ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಪೋಸ್ಟ್ಗೆ ಯಾರಿಬ್ಬರು ಆ ರೀತಿಯಾಗಿ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ? ಮಾನದಂಡದಲ್ಲಿ ಅದು ಪ್ರಾದೇಶಿಕನ, ಜಾತಿವಾರ, ಸಂತೋಷ್ ಲಾಡ್ ವರ್ಸಸ್ ಶ್ರೀನಿವಾಸ್ ಮಾನೆ. ಕಲಘಟಕಿ ಶಾಸಕರಾಗಿರುವ ಸಂತೋಷ್ ಲಾಡ್, ಹಾನಗಲ್ ಶಾಸಕರಾಗಿರುವ ಶ್ರೀನಿವಾಸ್ ಮಾನೆ ನಡುವೆ ಇದೀಗ ಒಂದು ಪೋಸ್ಟ್ಗೆ ಇಬ್ಬರ ನಡುವೆ ಪೈಪೋಟಿ. ಮತ್ತೊಂದು ಕಡೆ ಮತ್ತೊಂದು ಸಮುದಾಯದ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ವರ್ಸಸ್ ರಿಜ್ವಾನ್ ಅರ್ಷದ್, ಇವರಿಬ್ಬರ ನಡುವೆ ಕೂಡ ಪೈಪೋಟಿ ಇದೆ. ಸೊ ಈಗಾಗಲೇ 15 ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಯಾರು ಪಕ್ಕ ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ ಮಾಹಿತಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ 18 ಮಂದಿ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಪಕ್ಕ ಆಗಿದೆ. ಅದರಲ್ಲೂ ಕೂಡ ಸೋಮವಾರವೇ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. 99% ಸೋಮವಾರವೇ ಅಂತ ಹೇಳಿ. ಸೊ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವ ಪಕ್ಕಾ ಮಾಹಿತಿಯ ಪ್ರಕಾರ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ? ನವಿತಾ ಜೈನ್, ಜಾತಿ ಆಧಾರದ ಮೇಲೆ, ಪ್ರಾದೇಶಿಕತೆ ಆಧಾರದ ಮೇಲೆ ಮತ್ತು ಸಚಿವರಾಗತಕ್ಕಂಥವರ ಅವರ ಮಾಸ್ ಲೀಡರ್ಶಿಪ್ ಆಧಾರದ ಮೇಲೆ ಇದೀಗ ಸಂಪುಟಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಕೊನೆಗಳಿಗೂ ಕೂಡ ಜಮೀರ್ ಅಹಮದ್ ಅವರ ಹೆಸರು ಲಭ್ಯ ಇರಲಿಲ್ಲ. ಆದರೆ ಇದೀಗ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ರಿಜ್ವಾನ್ ಅರ್ಷದ್ ಪರವಾಗಿ ಅನೇಕರು ಬ್ಯಾಟಿಂಗನ್ನು ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಜನರು ಕೃಷ್ಣ ಬೈರೇಗೌಡ ಟೀಮು ಮತ್ತು ಸುನೀಲ್ ಕನಗೋಳು ಸೇರಿದಂತೆ ಅನೇಕರು ಬ್ಯಾಟಿಂಗ್ ಮಾಡಿರ್ತಕ್ಕಂಥ. ಆದರೆ ಜಮೀರ್ ಅಹಮದ್ ರವರ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತೆ ಗಂಭೀರ ಆರೋಪ ಇತ್ತು. ಆರೋಪಕ್ಕೆ ಸಂಬಂಧಪಟ್ಟ ಈಗಾಗಲೇ ಜಮೀರ್ ಅಹಮದ್ ರವರು ಸಾರ್ವಜನಿಕ ಕ್ಷಮೆ ಕೇಳಿರುವಂಥದ್ದು ಮತ್ತು ನಾಯಕರ ಕ್ಷಮೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಆದರೆ ಒಂದು ಕಡೆ ಜಮೀರ್ ಅಹಮದ್ ಖಾನ್ ರವರು ಅಲ್ಪಸಂಖ್ಯಾತರಾದ ಮಾಸ್ ಲೀಡರ್ ಆಗಿದ್ದರಿಂದ ಜಮೀರ್ ಅಹಮದ್ ರವರನ್ನ ಎಲ್ಲೊಂದು ಕಡೆ ಅವ್ರನ್ನ ಸಚಿವರಾಗಿ ಮಾಡಿದರೆ ಇದು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಮತ್ತು 2028ರ ವಿಧಾನಸಭೆ ಚುನಾವಣೆ ಮತ್ತು 2029ರ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗುತ್ತೆ. ಆತ ಸಂಘಟಕ ಅನ್ನೋದು ಕೂಡ ಅವರ ಬಗ್ಗೆ ಇರ್ತಕ್ಕಂಥ ಪಾಸಿಟಿವ್ ಇರ್ತಕ್ಕಂಥದ್ದು. ಜೊತೆಗೆ ಇದೀಗ ಈ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಅಥವಾ ಜಮೀರ್ ಅಹಮದ್
ಇಬ್ಬರಲ್ಲಿ ಒಬ್ಬರನ್ನು ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕಂತ ಹೇಳಿದ್ರೆ ಈಗಾಗಲೇ ರಹೀಂ ಖಾನ್ ರವ್ರನ್ನ ಸಂಪುಟದಿಂದ ಕೈ ಬಿಟ್ಟಿರೋದ್ರಿಂದ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡದೇ ಇರತಕ್ಕ ಕಾರಣಕ್ಕಾಗಿ ಇದೀಗ ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಖನಿಜಾ ಫಾತಿಮಾ ಮತ್ತು MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಇನ್ನು ಈಡಿಗ ಸಮುದಾಯದಿಂದ ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ BK ಹರಿಪ್ರಸಾದ್ ರವರು ಗವಿಯಪ್ಪರ ಹೆಸರನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದು ಮತ್ತು ಮಧು ಬಂಗಾರಪ್ಪ ಮತ್ತು ಗವಿಯಪ್ಪರ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಅದೇ ರೀತಿ ರೋಣದ ಹಿರಿಯ ಶಾಸಕ ಆಗಿರ್ತಕ್ಕಂಥ 4 ಬಾರಿ ಶಾಸಕರಾಗಿರ್ತಕ್ಕಂಥ GS ಪಾಟೀಲ್ ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹೊಸ ಮುಖಗಳು ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಪರಿಶಿಷ್ಟ ಜಾತಿ ಎಡಗೈಯಿಂದ ಇದೀಗ ಬಸಂತಪ್ಪರ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ದಾವಣಗೆರೆಯಿಂದ ಇಬ್ಬರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ ಮತ್ತು ಬಸಂತಪ್ಪರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಮೂಡಿಗೆರೆ ಶಾಸಕಿಯಾಗಿರ್ತಕ್ಕಂಥ ನಯನಾ ಮೋಟಮ್ಮ ಇವರು ಮೊದಲ ಬಾರಿ ಆಯ್ಕೆಯಾದಂಥವರು ಮತ್ತು ಆರತಿ ಕೃಷ್ಣ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಇದೀಗ ಹೊಸ ಮುಖದ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಂಜನಗೂಡಿನ ಶಾಸಕರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು ಯುವಕರಿದ್ದಾರೆ, ಅವರು ವಿದೇಶದಲ್ಲಿ ಎಲ್ಲೊಂದು ಕಡೆ ಲಾಪದವಿಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಯುವಕರಿದ್ದಾರೆ, ಇಂಥವ್ರನ್ನ ಬೆಳೆಸಿದ್ರೆ ಎಲ್ಲೊಂದು ಕಡೆ ಪಕ್ಷದ ಅಸೆಟ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಮತ್ತು ಅವರ ತಂದೆ ಪಕ್ಷಕ್ಕಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವೆಲ್ಲವರು ಕೂಡ ಸ್ಮರಣಿಕೆಯಾಗಿ ಇಟ್ಟುಕೊಂಡು ದರ್ಶನ್ ಧ್ರುವನಾರಾಯಣ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮತ್ತು ಶರತ್ ಬಚ್ಚೇಗೌಡರ ಪರವಾಗಿ ಸ್ವತಃ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬ್ಯಾಟಿಂಗನ್ನು ಮಾಡಿರ್ತಕ್ಕಂಥದ್ದು. ಶರತ್ ಬಚ್ಚೇಗೌಡರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇವರು ಒಕ್ಕಲಿಗ ಕೋಟದಿಂದ ಬಂದಿರತಕ್ಕಂಥ. ಆದರೆ HC ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, M ಕೃಷ್ಣಪ್ಪ ಈ 4ರಲ್ಲಿ ಒಬ್ಬರನ್ನು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಹುತೇಕ ರೇಸ್ನಲ್ಲಿ ಇದೀಗ ಅರಸೀಕೆರೆಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. M ಕೃಷ್ಣಪ್ಪ ವಿಚಾರದಲ್ಲಿ 50-50 ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಪರವಾಗಿ ಬ್ಯಾಟಿಂಗನ್ನು ಮಾಡಿರ್ತಕ್ಕಂಥದ್ದು ಮತ್ತು SC ಬಾಲಕೃಷ್ಣ ಪರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಬ್ಯಾಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಮರಾಠ ಕೋಟದಿಂದ ಒಂದು ಕಡೆ ಹಾನಗಲ್ನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಮತ್ತು ಕಲಘಟಕಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲೋಡ್ ಹೆಸರು ಪೈಪೋಟಿ ಬಂದಿರತಕ್ಕಂಥದ್ದು. ಒಂದು ಕಡೆ ಮಾನೆಯ ಪರವಾಗಿ ಅನೇಕರು ಲಾಬಿ ಮಾಡಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡ ಟೀಮ್ ಸೇರಿದಂತೆ ಬೇರೆ ಬೇರೆ ಲಾಬಿಯನ್ನು ಮಾಡಿರ್ತಕ್ಕಂಥ ಅವರ ಹೆಸರನ್ನ ಶಶಿಕಾಂತ್ ಸೆಂಥಿಲ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸಂತೋಷ್ ಲಾಡ್ ರವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸಂತೋಷ್ ಲಾಡ್ ರವರು ಅಗ್ರೆಸಿವ್ ಲೀಡರ್ ಆಗಿರ್ತಕ್ಕಂಥದ್ದು. ಅವರು ಪಕ್ಷದ ಪರವಾಗಿ ಮಾತನಾಡ್ತಾರೆ ಮತ್ತು ಕೇಂದ್ರ ಸರ್ಕಾರವನ್ನು ರಚನಾತ್ಮಕವಾಗಿ ಮತ್ತು ದಾಖಲೆ ಇಟ್ಕೊಂಡು ಟೀಕೆಯನ್ನು ಮಾಡ್ತಾರೆ. ಭವಿಷ್ಯದ ದಿನಗಳಲ್ಲಿ ಇವರ ಅವಶ್ಯಕತೆ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಇದೀಗ SC ಬಲಗೈಯಿಂದ ಹಲವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆನೇಕಲ್ ಶಿವಣ್ಣ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥ. ಇದರ ಜೊತೆಗೆ ಈಗಾಗಲೇ ಧಾರವಾಡ ಜಿಲ್ಲೆಯವರಾಗಿರ್ತಕ್ಕಂಥ ಅಬ್ಬಯ್ಯ ಪ್ರಸಾದ್ ಹೆಸರು ಕೂಡ ಪೈಪೋಟಿಗೆ ಬಂದಿರತಕ್ಕಂಥದ್ದು ಮತ್ತು ನಾರಾಯಣ ಸ್ವಾಮಿ ಹೆಸರು ಕೂಡ ಚರ್ಚೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕುರುಬ ಕೋಟದಿಂದ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರ ಹೆಸರನ್ನು ಸ್ವತಃ ಸಿದ್ದರಾಮಯ್ಯವರೇ ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಸಿಂಗಲ್ ನೇಮನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಇನ್ನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಲಕ್ಷ್ಮಣ್ ಸವದಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ಇದರ ನಡುವೆ ಎಲ್ಲೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಶೋಕ್ ಎಂ ಪಟ್ಟಣದ ಹೆಸರನ್ನು ಕೂಡ ಶಿಫಾರಸು ಮಾಡಿರ್ತಕ್ಕಂಥದ್ದು. ಮತ್ತು ಬಿಜಾಪುರದಿಂದ ಯಶವಂತ ರಾಯಗೌಡ ಹೆಸರು ಈಗ ಕೇಳಿ ಬಂದಿರತಕ್ಕಂಥ. ಅವರು 3 ಬಾರಿ ಶಾಸಕರಾಗಿರ್ತಕ್ಕಂಥದ್ದು. ಜೊತೆಗೆ ಪಂಚಮಸಾಲಿ ಸಮುದಾಯದಿಂದ ಈಗಾಗಲೇ ವಿಜಯಾನಂದ ಕಾಸಪ್ಪನವರು ಕೂಡ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಅವರು ಕೂಡ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆದರೆ ಅವರು ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ರಿಂದ ರೇಸ್ನಿಂದ ವಿಜಯಾನಂದ ಕಾಸಪ್ಪನವರು ಹೊರಗುಳಿಲಿದ್ದಾರೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಕೂಡ NS ಬೋಸರಾಜ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಡಾಕ್ಟರ್ ಅಜಯ್ ಸಿಂಗ್ ಹೆಸರು ಇರ್ತಕ್ಕಂಥದ್ದು. ಇನ್ನು ಬಳ್ಳಾರಿ ಜಿಲ್ಲೆಯಿಂದ B ನಾಗೇಂದ್ರ ಅಥವಾ ಕಂಪ್ಲಿ ಗಣೇಶ್ ಹೆಸರು. ಯಾಕಂತೇಳಿದ್ರೆ B ನಾಗೇಂದ್ರ ಅವರ ಮೇಲೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ CBI ಈಗಾಗಲೇ ಅವ್ರನ್ನ ದೋಷಾರೋಪ ಪಟ್ಟಿಯಲ್ಲಿ ಅವರ ಹೆಸರು ಇರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಿದು ಎಲ್ಲೊಂದು ಕಡೆ ಬೇರೆ ರೀತಿ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಹಾಗಾಗಿ B ನಾಗೇಂದ್ರ ವರ್ಸಸ್ ಕಂಪ್ಲಿ ಗಣೇಶ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ 20 ಲಿಸ್ಟ್ನಲ್ಲಿ ಈಗಾಗಲೇ 15ರಿಂದ 16 ಜನರ ಹೆಸರನ್ನು ಫೈನಲ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4ರಿಂದ 5 ಹೆಸರನ್ನು ಫೈನಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಭಾನುವಾರ ಸಂಜೆ KC ವೇಣುಗೋಪಾಲರು ಬೆಂಗಳೂರಿಗೆ ಪಟ್ಟಿ ಹಿಡ್ಕೊಂಡು ಬರ್ತಾರೆ. ಸೋಮವಾರ ಸಂಜೆ 4 ಗಂಟೆಗೆ ಆಗಸ್ಟ್ 3ನೇ ತಾರೀಕು 4 ಗಂಟೆಗೆ ಲೋಕಭವನದಲ್ಲಿ ಸುಮಾರು 18ರಿಂದ 19 ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನವಿತಾ ಜೈನ್.